ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಮುಂದೇನೂ ಕೂಡ ಸಪೋರ್ಟ್ ಮಾಡಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಅವಲಕ್ಕಿ ಒಗ್ಗರಣೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ. ನನಗಂತೂ ತುಂಬಾ ಇಷ್ಟ. 3 ಹೊತ್ತು ಕೊಟ್ಟರು ನಾನು ಇದನ್ನೇ ತಿಂತೀನಿ. ಸೊ ಅಷ್ಟು ಇಷ್ಟ ನನಗೆ. ಅವಲಕ್ಕಿ ಅನ್ನೋ ಥರ ಅವಲಕ್ಕಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಅವಲಕ್ಕಿಂತ ಏನೇ ಮಾಡಿದ್ರು ಸೂಪರಾಗಿರುತ್ತೆ. ಅವಲಕ್ಕಿ ಕೃಷ್ಣನಿಗೆ ಫೇವ್ರೇಟ್ ಆಗಿರೋದ್ರಿಂದ ಸೊ ನನಗೂ ತುಂಬಾ ಇಷ್ಟ. ಕೃಷ್ಣ ಅಂದರೆ ನನಗೂ ತುಂಬಾ ಇಷ್ಟ. ಸೊ ಇವತ್ತು ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ನಾನು ಅರ್ಧ kg ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ 2 ಸಲ ವಾಶ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಡಬ್ರಿಗೆ ಅಂದರೆ ಒಂದು ಬೌಲ್ಗೆ ಹಾಕಿ ಫುಲ್ಲು ನೀರೆಲ್ಲ ಫುಲ್ಲು ಸೋಸ್ಬಿಟ್ಟು ಇಟ್ಟಿದ್ದೀನಿ. ನೀರು ಹಾಕಿ ಇಟ್ಟರೆ ಅದು ಮುದ್ದೆ ಆಗಿಬಿಡುತ್ತೆ. ಇದು ಫುಲ್ಲು ಹುಡಿಯಾಗಿ ಬರುತ್ತೆ. ಸೊ ಹಾಗಾಗಿ ಅವಲಕ್ಕಿನ 2 ಸಲ ಕ್ಲೀನಾಗಿ ಕೈಯಿಂದ ಇಸ್ಕಿ ತೊಳೆದ್ಬಿಟ್ಟು ನೀರೆಲ್ಲ ಚೆಲ್ಬಿಡಬೇಕು. ಆಮೇಲೆ ಅದನ್ನು ಈ ಥರ ತಟ್ಟೆ ಇಟ್ಬಿಟ್ಟು ಮುಚ್ಚಿಬಿಡ್ಬೇಕು. ಈಗ ಅದಕ್ಕೆ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಅವಲಕ್ಕಿ ಫುಲ್ಲು ನೆಂದಿರುತ್ತೆ. ಸೊ ಈಗ ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಸೊ ಸಾಸಿವೆ ಚಿಟಪಟ ಅಂತ ಇದ್ದಾಗೇ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಕಡಲೆಬೀಜನ ಹುರ್ಕೊಳ್ಳೋಣ. ಸೊ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟು ಕಡಲೆಬೀಜನೇ ಒಂದು ಮಜಾ ಕೊಡುವಂಥದ್ದು. ಸೊ ಕಡಲೆಬೀಜನ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಸೊ ಅಷ್ಟು ಹುರ್ಕೊಂಡು ಅದು ಪಟ್ಟ ಅನ್ನುತ್ತೆ. ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಕಟಮ್ ಅಂದರೆ ಸಾಕಾಗುತ್ತೆ. ಈ ಕಡಲೆಬೀಜ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಸೊ ಕಡಲೆಬೀಜ ಹಾಕಿ ಮಾಡಿದ ಅಡುಗೆಗಳು ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಚಿತ್ರಾನ್ನಗಳಿಗೆಲ್ಲ ಕಡಲೆಬೀಜನೇ ಒಂದು ಒಳ್ಳೆ ಮಜಾ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಂಥರ ಸಖತ್ ಸೂಪರಾಗಿರುತ್ತೆ. ಮಧ್ಯೆ ಸಿಗ್ತಾಯಿದ್ರೆ ನೋಡಿ. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ತುಂಬ ಡೀಪಾಗಿ ಉರಿಯೋ ಅಂಥದ್ದು ಏನಿರಲ್ಲ. ಈಗ 2 ನೋಡಿ ಇಷ್ಟು ಹುರಿದಾಗಿದೆ. ಅಂದರೆ ಆ ನೋರೇ ಬರ್ತಾ ಇದ್ದಿದ್ದೆಲ್ಲ ಸ್ಟಾಪ್ ಆಗಿದೆ. ಅಲ್ಲಿಗೆ ಕಡಲೆಬೇಳೆ ಕಡಲೆಬೀಜ ಹುರಿದಿದ್ದಾಗಿದೆ. ಸೊ ನೋಡಿ ಇಲ್ಲಿ ಈ ಚಿತ್ರಾನ್ನಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡ್ರೇ ಚೆಂದ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಸಾಂಬಾರು ಈರುಳ್ಳಿ, ಅದನ್ನು ತೊಗೊಂಡಿದ್ದೀನಿ. ಅದು ಅಡುಗೆಗೆ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಕ್ಸ್ಪೆಷಲಿ ನಾನ್ ವೆಜ್ಗೆ, ಚಿಕನ್ ಚಾಪ್ಸ್ಗಂತೂ ಸಕ್ಕತ್ತಾಗಿ ಬರುತ್ತೆ ನೋಡಿ. ಈಗ ಹಂಗೆ ಇಲ್ಲಿ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ನಾನು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಸೊ ಕಲ್ಲರ್ಗಷ್ಟೇ. ಸೊ ಕ್ಲೀನಾಗಿ ಇದನ್ನ ಹುರ್ಕೊಬೇಕು. ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ನಾನು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಅದು ಫಸ್ಟೇ ಎಣ್ಣೆಗೆ ಹಾಕ್ಬಿಟ್ರೆ ಪಟ್ ಅಂತ ಸಿಡಿಯುತ್ತೆ. ಸೊ ಹಾಗಾಗಿ ಈರುಳ್ಳಿ ಹಾಕ್ಬೇಕಾದ್ರೇ ಹಾಕ್ಬಿಟ್ರೆ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ. ಇಲ್ಲಿ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ನಾವು ಸಾಲ್ಟ್ನ ಆ್ಯಡ್ ಮಾಡಬೇಕು. ಸೊ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಹಾಗೆ ಈರುಳ್ಳಿನ ಅಡುಗೆನಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು. ಸೊ ಅದು ರಕ್ತನೆಲ್ಲ ಶುದ್ಧಿ ಮಾಡುತ್ತೆ. ಈ ಕ್ಯಾನ್ಸರ್ ಆ ಥರದ್ದೆಲ್ಲ ಯಾವುದು ಮುಂದೆ ಬರಬಾರ್ದು ಅಂದರೆ ನಾವು ಆರೋಗ್ಯದಲ್ಲಿ ಅಂದರೆ ಅಡುಗೆದ್ರಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಇಟ್ಕೊಬೇಕು. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇವೆಲ್ಲ ಜಾಸ್ತಿ ಬಳಸ್ತಾ ಇರಬೇಕು. ಹಸಿರುಮೆಣ್ಸಿನ್ಕಾಯಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಈ ಥರ ಏನಾದರೂ ಗೊಜ್ಜಿಗೆ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಹಸಿರುಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ. ಬಟ್ ಅಡುಗೆಗೆ ಟೇಸ್ಟ್ ವೈಸ್ ಬೇಕೇ ಬೇಕು. ಸೊ ಈ ಥರ ಗೊಜ್ಜುಗಳಿಗೆ ಹಾಕ್ಕೊಳ್ಳಿ. ಬಟ್ ಸಾಂಬಾರುಗಳಿಗೆಲ್ಲ ಆಲ್ಮೋಸ್ಟು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿ ಸಕ್ಕತ್ತಾಗಿ ಬರುತ್ತೆ ಸಾಂಬಾರ್ಸು. ಸೊ ಈಗ ಇದು ಕ್ಲೀನಾಗಿ ಹುರ್ಕೊಬೇಕು. ಒಂದು ಸ್ವಲ್ಪ ಈರುಳ್ಳಿ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು.
ಈ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಇದು ನಾನು 2 ಥರ ಮಾಡ್ತೀನಿ. ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿ ಕೂಡ ಅವಲಕ್ಕಿ ಮಾಡ್ತೀನಿ, ಟೊಮೊಟೊ ಚಿತ್ರಾನ್ನ ಮಾಡಿ ಕೂಡ ಅವಲಕ್ಕಿ ಮಾಡ್ತೀನಿ. ನನಗೆ ಇದಕ್ಕಿಂತ ಟೊಮೊಟೊ ಚಿತ್ರಾನ್ನ ಮಾಡ್ತೀವಲ್ಲ ಅದು ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ನೋಡಿ ಈಗ ಇಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಸೊ ಕಾಯಿ ತುರಿ ಹಾಕೋದ್ರಿಂದ ಚಿತ್ರಾನ್ನ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಈ ಗೊಜ್ಜುಗಳಿಗೆಲ್ಲ ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ನೋಡಿ ಈಗ ಇಲ್ಲಿ ಏನು ನೆನೆಸಿದ್ದೆ ಅವಲಕ್ಕಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಒಳ್ಳೆ ಅನ್ನ ಥರ ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ. ಇದನ್ನು ಈಗ ಗೊಜ್ಜು ಹಾಕಿ ಕ್ಲೀನಾಗಿ ಸ್ವಲ್ಪ ಅದೇ ಬಿಸಿಲಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅವಾಗೇನು ಮುದ್ದೆ ಆಗೋಲ್ಲ. ನಾವಿಲ್ಲಿ ನೀರೆಲ್ಲ ಜಾಸ್ತಿ ಇದ್ದರೆ ಆವಾಗ ಕ್ಲೀನಾಗಿ ಅದನ್ನ ತಿರುಗಿಸೋಕ್ಕಾಗಲ್ಲ, ಆವಾಗ ಫುಲ್ ಮುದ್ದೆ ಆಗಿಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು, ಯಾಕೆಂದರೆ ಅವಲಕ್ಕಿ ಸ್ವಲ್ಪ ಸಪ್ಪೆ ಇರುತ್ತಲ್ವ, ಸ್ವಲ್ಪ ಫುಲ್ ಸಪ್ಪೆ ಇರುತ್ತೆ. ಸೊ ನಾವು ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಹಾಕಿರ್ತೀನಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೋದ್ರಿಂದ ಆವಾಗ ಮ್ಯಾನೇಜ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅನ್ನೋ ಹಂಗೆ ಉಪ್ಪು ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ಅಡುಗೆ ಟೇಸ್ಟೇ ಇರಲ್ಲ. ಸೊ ಹಾಗಾಗಿ ಮನೇಲಿ ಯಾರು ಏನೇ ಅಂದರೂ ಏನೇ ಮಾಡಿದ್ರು ತಾಯಿಗಿಂತ ತಾಯಿ ಹತ್ರ ಹೋಗಿ ಹೇಳ್ಕೊಂಬಿಟ್ರೆ ಆವಾಗ ಅಲ್ಲಿಗೆ ಎಲ್ಲ ಮನಸ್ಸು ನಿರಾಳ ಆಗುತ್ತೆ. ಈಗ ಈ ಅವಲಕ್ಕಿನ ಕ್ಲೀನಾಗಿ ನಾವು ಮಾಡಿದ ಗೊಜ್ಜಿತ್ತಲ್ಲ, ಆ ಗೊಜ್ಜಿಗೆ ಕ್ಲೀನಾಗಿ ಕಲಿಸ್ಕೋಬೇಕು. ಅಂದರೆ ಕ್ಲೀನಾಗಿ ಅದು ಮಿಕ್ಸಪ್ ಆಗಬೇಕು, ನಾವೇನು ಮಾಡಿದ್ವಿ ಅದು ಗೊಜ್ಜು ಅದು. ಆಮೇಲೆ ಅದ್ರ ಮೇಲೆ ನಿಂಬೆಹಣ್ಣ ಹಿಂಡಬೇಕು. ಸೊ ಸೂಪರಾಗಿರುತ್ತೆ. ಇದಕ್ಕೆ ಒಂದು ಗಟ್ಟಿ ಚಟ್ನಿ ಮಾಡಿಕೊಂಡು ತಿಂತಾಯಿದ್ರಂತೂ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಸೂಪರಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಅದು ಇದು ಮಾಡಿಕೊಡೋ ಬದಲು ಈ ಥರ ಸ್ವಲ್ಪ ಕಲರ್ಫುಲ್ಲಾಗಿ ಕ್ಯೂಟಾಗಿ ಮಾಡಿದ್ರೆ ಮಕ್ಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಏನೇ ಮಾಡಿದ್ರು ಮಕ್ಕಳು ತಿನ್ನೋದಕ್ಕೋಸ್ಕರ ಅಲ್ವಾ ಮಾಡೋದು. ಸೊ ಹಾಗಾಗಿ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಖಾರ ಕಮ್ಮಿ ಇರಬೇಕು ಅವ್ರುಗಳಿಗೆ. ಸೊ ಸೂಪರಾಗಿರುತ್ತೆ. ನೋಡಿ ನೀವೇ ನೋಡ್ತಾರೋ ಹಾಗೆ ಅವಲಕ್ಕಿ ಎಷ್ಟು ಹುಡಿಯಾಗಿ ಫುಲ್ಲು ಬಿಡಿಯಾಗಿ ಬಂದಿದೆ, ಎಲ್ಲೂ ಕೂಡ ಮುದ್ದೆ ಆಗಿಲ್ಲ. ಸೊ ನಾನು ಹೇಳಿದ ಥರ ನೀವು ಫಾಲೋ ಮಾಡಿ, ಆಗ ಅವಲಕ್ಕಿ ಸಖತ್ತಾಗಿ ಬರುತ್ತೆ. 2 ಸಲ ತೊಳಿರಿ, ಹಾಗೆ ನೀರನ್ನೆಲ್ಲ ಕ್ಲೀನ್ ಕಂಪ್ಲೀಟಾಗಿ ಬಸ್ಬಿಟ್ಟು ನೀವು ಗೊಜ್ಜು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವಲಕ್ಕಿ ಫುಲ್ಲು ನೆಂದಿರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈಗ ಇದನ್ನು ಒಂದು ಗಟ್ಟಿ ಚಟ್ನಿ, ಕೆಂಪು ಚಟ್ನಿ ಮಾಡಿದೆ, ಅಂದರೆ ಕಾಯೆಲ್ಲ ಹಾಕಿ ಸಖತ್ತಾಗಿತ್ತು. ಹೆಂಗಿತ್ತು ಅಂದರೆ ಒಳ್ಳೆ ಅಮೃತ ಇದ್ದಂಗಿತ್ತು. ಅವಲಕ್ಕಿ ಜೊತೆ ಬರೀ ಅವಲಕ್ಕಿನೂ ಸಕ್ಕತ್ತಾಗಿತ್ತು. ಅವಲಕ್ಕಿ ಜೊತೆ ಈ ಚಟ್ನಿ ಕೂಡ ಒಂದೊಳ್ಳೆ ಕಾಂಬಿನೇಷನು. ಈ ಥರ ಚಿತ್ರಾನ್ನಕ್ಕೆ ಒಂದು ಕಾಯಿ ಚಟ್ನಿ ಇದ್ರಂತೂ ಒಂದು ಸಲ ತಿನ್ನೋರು 2 ಸಲ ತಿಂತಾರೆ, ಒಂದು ತುತ್ತು ಹೆಚ್ಚಿಗೆ ತಿಂತಾರೆ. ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.